ರೈತ ಮಿತ್ರರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಇವತ್ತು ನಾವು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತಾ ಇದ್ದೀವಿ. ಇವತ್ತು ಎಡೆಮಟ್ಟೆ ಮತ್ತು ಮೇವನ್ನು ಕತ್ತರಿಸುವಂಥ 5 HP ಚಾಪ್ ಕಟ್ರನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಒಂದು ಹೊಸ ಮಾಡಲ್ಲು ಮತ್ತು ನಿಮಗೆ ಹೆವಿ ಮಾಡಲನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. 8 mm ಥಿಕ್ನೆಸ್ ಬರುವಂಥ ಬ್ಲೇಡ್ಗಳಿರುತ್ತೆ, ಕಾರ್ಬನ್ ಸ್ಟೀಲ್ ಬ್ಲೇಡು. ಈ ಚಾಪ್ ಕಟ್ರ ವಿಶೇಷತೆಯನ್ನು ಇವತ್ತು ನಮ್ಮ ಜೊತೆ ಯಶವಂತ್ ಇದ್ದಾರೆ. ಅವರು ಕೂಡ ನಿಮಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಇದ್ರದ್ದು ಡೆಮೋ ವೀಡಿಯೋಗಳನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ಈ ವಿಡಿಯೋ ಬಗ್ಗೆ ಏನೆಲ್ಲ ವಿಶೇಷತೆಗಳಿದೆ ಈ ಸಂಪೂರ್ಣವಾದ ವಿಡಿಯೋವನ್ನು ನೀವು ನೋಡಿ. ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನಮ್ಮ ಜೊತೆ ಯಶವಂತ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಯಶವಂತ್ ಅವರೇ, ಇವತ್ತು ಯಾವ ಮಿಷಿನ್ನ ನೀವು ಡೆಮೋ ತೋರಿಸ್ತಾ ಇದ್ದೀರಾ? ನಾವಿವತ್ತು ರೈತರುಗಳಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ 5 HP ಮೋಟ್ರಲ್ಲಿ ರೈತರುಗಳಿಗೆ 2-in-1 ಆಪ್ಷನ್ ಇರ್ತಕ್ಕಂಥ ಒಂದೇ ಮಿಷಿನ್ ನಲ್ಲಿ 2 ಕೆಲಸ ಮಾಡ್ತಕ್ಕಂಥ ಮಿಷಿನ್ ನಾವು ತೋರಿಸ್ತಾ ಇದೀವಿ. ಇದು 5 HP 3-phase ಮೋಟರ್ ಇರ್ತದೆ. ಈ 3-phase ಮಿಷಿನ್ ನಲ್ಲಿ ನಾವು ರೈತರುಗಳಿಗೆ ಮೇವು ಕಟ್ ಮಾಡ್ಕೊಬಹುದು, ಅಂದ್ರೆ ಸೈಲೇಜ್ ಕೂಡ ಮಾಡ್ಕೊಬಹುದು. ಈ ತರ ಗರಿ ಎಡಮಟ್ಟೆ ಎಲ್ಲ ನೀವು ಪೀಸ್ ಮಾಡ್ಕೊಬಹುದು. ಗರಿ ಎಡಮಟ್ಟೆ ಕೂಡ ಪೀಸ್ ಮಾಡ್ಕೊಬಹುದು. ಇದರಲ್ಲಿ ಏನಿದು ಏನ್ ಸ್ಪೆಷಾಲಿಟಿ ಚಾಪ್ ಕಟ್ರು? ತುಂಬಾ ಹೆವಿನಾ ಚಾಪ್ ಕಟ್ಟರ್? ಫುಲ್ ಹೆವಿ ಇರುತ್ತೆ ನೋಡ್ರಿ, ಗೇರ್ ಬಾಕ್ಸ್ ಫುಲ್ ಹೆವಿ ಇರುತ್ತೆ. ಫುಲ್ ಈ ತರ ಗೇರ್ ಬಾಕ್ಸ್ ಇರೋದ್ರಿಂದ ಈ ಮಿಷಿನ್ ಪೂರ್ತಿ ಹೆವಿ ಇರುತ್ತೆ. ಹೆವಿ ಚೈನ್ ಎಲ್ಲ ಬಳಕೆ ಮಾಡಿದ್ದಾರೆ. ಚೈನ್ ಎಲ್ಲ ಬಳಕೆ ಮಾಡಿರ್ತೀವಿ. PTO ಶಾಫ್ಟ್ ತರನೂ ಇರುತ್ತೆ. ಅಂದ್ರೆ ಫಾರ್ವರ್ಡ್ ರಿವರ್ಸ್ ಕೂಡ ಗೇರ್ ಇರ್ತದೆ. ಇದರಲ್ಲಿ ಏನಾದ್ರೂ ಸಿಗಾಕೊಂಡ್ರೆ ಎಡೆಮಟ್ಟೆ ಬೂರ್ಡೆ ಅವೆಲ್ಲ ರಿವರ್ಸ್ ಮತ್ತೆ ಫಾರ್ವರ್ಡ್ ಹಾಕೋಬಹುದು. ಜಾಮ್ ಆದ್ರೆ ನೀವು ವಾಪಸ್ ಈ ತರ ರಿಟರ್ನ್ ಹೇಳಿದ್ರೆ ನೀವು ಕೊಟ್ಟಿರೋದೆಲ್ಲ ವಾಪಸ್ ಬರುತ್ತೆ. ಕ್ಲೀನ್ ಮಾಡೋ ಅವಶ್ಯಕತೆ ಇರೋದು, ಕ್ಲೀನ್ ಮಾಡೋದು ಏನು ಅವಶ್ಯಕತೆ ಇರಲ್ಲ. ಹಾಗಾಗಿ ಇದು 5 HP ಚಾಪ್ ಕಟ್ಟರು ಮೇವು ಕಟ್ ಮಾಡೋದಕ್ಕೆ ಮಲ್ಟಿಪರ್ಪಸ್. ಎಡೆಮಟ್ಟೆ, ಮೇವು, ಕಸ, ಕೃಷಿ ತ್ಯಾಜ್ಯವನ್ನು ಕಟ್ ಮಾಡೋದಕ್ಕೆ ನೀವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀರಾ. ಇವತ್ತು ಏನು ಹಾಕಿ ಇದರಲ್ಲಿ ತೋರಿಸ್ತೀರಾ? ಇವತ್ತು ಎಡೆಮಟ್ಟೆ ಹಾಕ್ತಾ ಇದ್ದೀರಾ. ತೆಂಗಿನ ತೋಟದಲ್ಲಿ ಇರತಕ್ಕಂತ ವೇಸ್ಟೇಜ್ ನಾವು ಗೊಬ್ಬರ ಮಾಡ್ಕೊಳ್ತಾರ ನಾವು ಈಗ ವಿಡಿಯೋ ತೋರಿಸ್ತೀವಿ. ಮತ್ತೆ ಹಸುಗಳಿಗೆ, ಕುರಿ ಮೇಕೆಗೆ ಸೈಲೇಜ್ ಕೂಡ ಮಾಡ್ಕೋಬಹುದು. ಈಗ ಏನು ಒಂದು 100, 200, 500 ಕುರಿ ಇರುವಂತವ್ರು ಇಂಥ ಮಿಷಿನ್ ತಗೊಂಡ್ರೆ ಚೆನ್ನಾಗಿರುತ್ತಾ? ಅಂದ್ರೆ ಒಂದು ಗಂಟೆಗೆ 5 ಟನ್ ಬರುತ್ತೆ. 5 ಟನ್ ಬರುತ್ತೆ. ನೀವು 5 HP 3-phase ಮೋಟರ್ ಇರೋದ್ರಿಂದ ಫುಲ್ ಫಾಸ್ಟ್ ಇರುತ್ತೆ ಮತ್ತೆ ಪೂರ್ತಿ ಹೆವಿ ಇರುತ್ತೆ. ಸಿಗಾಕೊಳ್ಳೋದಾಗ್ಲಿ ಜಾಮ್ ಆಗೋದಾಗ್ಲಿ ಯಾವುದು ಇರೋದಿಲ್ಲ, ಆ ಥರದ್ದೇನು ಇಲ್ಲ. ಹಾಗಾಗಿ ಒಂದು ಹೆವಿ ಚಾಪ್ ಕಟ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀರಾ. ನೋಡಿ ರೈತ ಮಿತ್ರರೇ, ಇವತ್ತು ನೀವು ನೋಡ್ತಾ ಇದ್ದೀರಾ, ಈಗ ನಮ್ಮ ಯಶವಂತ್ ಅವರು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೆವಿ ಆದ ಒಂದು ಚಾಪ್ ಕಟ್ರು 5 HPದು. ಹೀಗಾಗಿ ಈಗ ಎಡೆಮಟ್ಟೆಯನ್ನು ಹಾಕ್ತೀರಾ? ಈಗ ಹಾಕಿ ಬೆಂಕಿ ಇಡೋ ಬದಲು ಈ ಮಿಷಿನ್ಗೆ ಹಾಕೊಂಡ್ಬಿಟ್ರೆ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಬೆಂಕಿ ಹಾಕೋದ್ರಿಂದ ಪೊಲ್ಯೂಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಕ್ಲೈಮೇಟ್ ಚೇಂಜು, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇವಾಗ ರೈತರು ಕೂಡ ಈಗ ಹೊಸ ತರದ ಬದಲಾವಣೆಯನ್ನ ತರ್ಕೋಬೇಕು ಅಂತ ನೀವು ಹೇಳ್ತೀರಾ. ಹಾಗಾಗಿ ಬೆಂಕಿ ಇಡೋದು ಅಥವಾ ಗೆದ್ಲು ತಿಂದು ಹೋಗುತ್ತೆ. ಅದ್ರ ಬದಲು ನೀವು ಇದರಲ್ಲಿ ಪುಡಿ ಮಾಡ್ಕೊಂಡ್ರೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ. ಎರೆಹುಳುಗಳು ಕೂಡ ಸತ್ತೋಗುತ್ತೆ. ಹಾಗಾಗಿ ಪೊಲ್ಯೂಷನ್ ಕೂಡ ಆಗುತ್ತೆ. ಹಾಗಾಗಿ ಈ ತರದ್ದು ಮಲ್ಚಿಂಗ್ ಮಾಡ್ಕೊಳ್ಳೋದಕ್ಕೆ ಒಳ್ಳೇದು ಅಂತ. ಬೇಸಿಗೆ ಕಾಲ ಬರ್ತಾ ಇದೆ, ಮಲ್ಚಿಂಗ್ ಇದರಲ್ಲಿ ಹೊಡೆದ್ಬಿಟ್ಟು ನೀವು ಇದನ್ನ ಬಡ್ಡಿಗೆ ಎಲ್ಲ ಗಿಡಗಳಿಗೆ ಹಾಕ್ಬಿಟ್ರೆ ಸುಮಾರು 20ರಿಂದ 1 ತಿಂಗಳು, 20 ದಿವಸದಿಂದ 1 ತಿಂಗಳವರೆಗೂ ಇದು ತೇವಾಂಶವನ್ನ ಕಳ್ಕೊಳ್ಳಲ್ಲ. ಅದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಮಲ್ಚಿಂಗ್ ಮಾಡೋದ್ರಿಂದ ತುಂಬಾ ಅನುಕೂಲಗಳಿದೆ. ಇವತ್ತು ಭೂಮಿ 1 ಇಂಚು 2 ಇಂಚು ತೇವಾಂಶದಿಂದ ಕೂಡಿರ್ಬೇಕು. ಈಗ ನೀರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಮಲ್ಚಿಂಗ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಹತ್ರ ಇರುವಂಥ ಕೃಷಿ ತ್ಯಾಜ್ಯಗಳನ್ನ ಬಳಸ್ಕೊಂಡು ಮಲ್ಚಿಂಗ್ ಮಾಡ್ಕೋಬೇಕು. ಆಗ ಈ ಏನು ನಿಮ್ಮ ಕೃಷಿ ಭೂಮಿ ತೇವಾಂಶವನ್ನು ಹಿಡಿದಿಟ್ಕೊಂಡು ಒಳ್ಳೆ ಫಲವತ್ತಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಯಶವಂತ್ ಅವರು ಎಡೆಮಟ್ಟೆಯನ್ನು ಹಾಕ್ತಾ ಇದ್ದಾರೆ. ಶುರು ಮಾಡೋಣ. ಹೇಳೋ ಯಶವಂತ್. ನಾವು ಲೈವ್ ಅಲ್ಲೇ ನಿಮಗೆ ನಾವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ರೈತರುಗಳಿಗೆ ತೋರಿಸ್ತೀರಾ? ಓಕೆ, ಈಗ ಶುರು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಹೆವಿ ಗೇರ್ ಬಾಕ್ಸ್ ಕೂಡ ಇದೆ ಇದಕ್ಕೆ. ಜೊತೆಗೆ ಮೋಟರ್ಗೆ ಯಾವುದೇ ಸ್ಟಾರ್ಟರ್ ಇರೋದಿಲ್ಲ. ಹೌದಾ? ಸಾಕಾಗುತ್ತಾ? ಸ್ಟಾರ್ಟರ್ ಬೇಕಾ? ಸ್ಟಾರ್ಟರ್ ಏನಾದ್ರು ಬೇಕಾಗುತ್ತಾ? ಬೇಕಾಗಲ್ಲ. ನೋಡಿ, ಈಗ ಶುರು ಮಾಡ್ತಾ ಇದ್ದಾರೆ, ಆನ್ ಮಾಡ್ತಾ ಇದ್ದಾರೆ, ಕಲೆಕ್ಷನ್ ಎಲ್ಲ ಹಾಕಿದ್ದಾರೆ. 3-phase ಕರೆಂಟು. ಈಗ ಎಡೆಮಟ್ಟೆಯನ್ನು ಇಟ್ಕೊಂಡಿದ್ದಾರೆ ಯಶವಂತ್ ಅವರು. ಯಶವಂತ್ ಎಡೆಮಟ್ಟೆ ಇಟ್ಕೊಂಡು ಫಾರ್ವರ್ಡು ರಿವರ್ಸ್ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು.
ಯೂನಿಫಾರ್ಮ್ ಕಟಿಂಗ್ ಬಂದಿದೆ ನೋಡಿರಿ, ಅರ್ಧ ಇಂಚ್ಗಿಂತ ಕಡಿಮೆ ಇದು ನಿಮಗೆ ಪೂರ್ತಿ ಕಟ್ಟಾಗುತ್ತೆ. ಮೇವು ರೀತಿ ಇದೇ ಥರ ಕಟ್ಟಾಗುತ್ತೆ ನೋಡಿರಿ. ಇದನ್ನೆಲ್ಲ ನೀವು ವೇಸ್ಟ್ ಮಾಡೋ ಬದಲು ಈ ಥರ ಪೌಡ್ರ್ ಮಾಡ್ಕೊಂಡು ಈ ಥರ ಪೀಸ್ ಮಾಡ್ಕೊಂಡು ನೀವು ನಿಮ್ಮ ತೋಟದಲ್ಲಿ ಹಾಕೋದ್ರಿಂದ ಭಾಳ ನಿಮಗೆ ಇದು ಈಗ ಎರೆಹುಳು ಗೊಬ್ಬರ ಮಾಡ್ಕೋತಾರಲ್ಲ ಆ ತೊಟ್ಟಿಗಳಿಗೂ ಈ ಗೊಬ್ಬರನ ತುಂಬ್ಕೋಬೋದಲ್ವಾ? ಎರೆಹುಳದ ಗೊಬ್ಬರಕ್ಕೂ ತುಂಬ್ಕೋಬೋದು, ಜೊತೆಗೆ ಈ ಥರ ಹೊಡ್ಕೊಂಡ್ಬಿಟ್ಟು ಈ ಥರ ಕಟ್ಟಾಗಿದ ತಕ್ಷಣನೇ ಪುಟ್ಟಿಗಳಲ್ಲಿ ತುಂಬಿಕೊಂಡು ಹೊಲದ ತುಂಬ ಎರಚ್ಕೊಂಡ್ ಬಂದ್ಬಿಡ್ಬೋದು. ಆಮೇಲೆ ಇದನ್ನ ಅಲ್ಲಲ್ಲೇ ಇಟ್ಕೊಂಡು ಕೂಡ ಮಿಷಿನ್ ವೈರ್ ಇದ್ರೆ ಅಥವಾ ಡೀಸೆಲ್ ಇಂಜಿನ್ದು ಇಟ್ಕೊಂಡ್ಬಿಟ್ಟು ಹೊಲದಲ್ಲೇ ಎಲ್ಲಿ ಬೇಕೋ ಅಲ್ಲೇ ಹೊಡ್ಕೊಂಡು ಬರ್ಬೋದು. ಚಕ್ರನ ಹಾಕ್ಕೊಡ್ತೀರಾ? ಚಕ್ರ ಕೂಡ ನೀವೆಲ್ಲ ಕಸ್ಟಮೈಸ್ ಮಾಡ್ತೀರಾ ಮಿಷಿನ್ಗಳನ್ನ? ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ಒಂದು ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀರಾ? ಒಂದೇ ಕಡೆ ಇಟ್ಕೊಬೇಕು ಅಂದ್ರೆ ಅವ್ರಿಗೆ ಅದೇ ತರ ಮಾಡ್ಕೊಡ್ತೀವಿ. ನಾವು ಎಳ್ದಾಡ್ಕೊಂಡು ತೋಟದೆಲ್ಲ ನಾವು ರನ್ ಮಾಡ್ಕೊಂಡಿದ್ರೆ ಚಕ್ರಗಳು ಹಾಕ್ಬಿಟ್ಟು ಹ್ಯಾಂಡ್ಲ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ ಓಕೆ. ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲೇ ರನ್ ಮಾಡ್ಕೊಬಹುದು. ಅಲ್ಲೇ ರನ್ ಮಾಡ್ಬೋದು. ನಾವು ಕೈಯಲ್ಲೂ ಕಕ್ಕಾಗಲ್ಲ, ಟ್ರ್ಯಾಕ್ಟರ್ ಎಳ್ಕೊಂಡು ಹೋಗ್ತೀವಿ. ಓಕೆ. ಎಳ್ಕೊಂಡು ಹೋಗಿ ಕೂಡ ಒಳ್ಳೆ ಇದು ರಸಗೊಬ್ಬರ ಅಂತ ಹೇಳ್ತೀರಾ? ಇದು ಏನಾದ್ರು ಒಂದು 2 ತಿಂಗಳಿಗೆ ಇದೆಲ್ಲ ಆದ್ರೆ ಸಾವಯವ ಗೊಬ್ಬರ ರಸಗೊಬ್ಬರ ಆಗಿ ಮಾರ್ಪಾಟ್ ಆಗುತ್ತೆ. ತೋಟದಲ್ಲಿರೋ ವೇಸ್ಟೇಜ್ ನೀವು ಗೊಬ್ಬರ ಮಾಡ್ಕೊಬಹುದು. ಓಕೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಕೆಮಿಕಲ್ಸ್ ಬಳಸಂಗಿಲ್ಲ. ಓಕೆ. ಪೂರ್ತಿ ಸಾವಯವ ಗೊಬ್ಬರವನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ನೀವು ನಿಮ್ಮ ತೋಟದಲ್ಲಿರೋ ವೇಸ್ಟೇಜ್ ನೀವು ದುಡ್ಡು ಕೊಟ್ಟು ಹೊಡ್ಸಬಾರ್ದು. ಈ ಗೊಬ್ಬರ ಹಾಕೊಂಡ್ಬಿಟ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಬನ್ನಿ, ಇದು ಬ್ಲೇಡ್ ಸೆಟ್ಟಿಂಗ್ ಎಲ್ಲ ಹೇಗಿದೆ? ಇದೊಂದು ಬ್ಲೇಡ್ ತೋರಿಸ್ತೀರಾ? ಕೂಡ ಇದ್ರದ್ದು ಹೆವಿ ಗೇಜ್ ಬರುತ್ತೆ ನಿಮಗೆ. ಒಳ್ಳೆ ಕಾರ್ಬನ್ ಸ್ಟೀಲ್ ಬ್ಲೇಡನ್ನು ಹಾಕಿರ್ತಾರೆ. ಇದಕ್ಕೆ ನೀವು ಆ ಬ್ಲೇಡು ಸೌದೋದಾದಮೇಲೆ ಆ ಬ್ಲೇಡನ್ನು ತೆಗೆದು ಸಾಣೆ ಕೂಡ ಮಾಡ್ಕೋಬೋದು, ಆಯಿಲ್ ಗ್ರೈಂಡಿಂಗ್ ಕೂಡ ಮಾಡ್ಕೋಬೋದು. ಜೊತೆಗೆ ನೀವೇ ಲೋಕಲಾಗಿ ಯಾರಾದರೂ ಸಾಣೆ ಮಾಡೋದಿದ್ರೆ ಆ ಸಾಣೆ ಕೂಡ ಮಾಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅಲ್ಲಿ ನಿಮಗೆ ಕಾಣ್ತಾ ಇರೋದು ನೋಡಿ ಆ ರೆಕ್ಕೆಗಳ ಥರ. ಆ ರೆಕ್ಕೆಗಳು ಏನಂತಂದರೆ ಬ್ಲೋಯರ್ ಟೈಪ್ ಚಾಪ್ ಕಟ್ರನ್ನ ಜಾಸ್ತಿ ಜನ ಬಳಸ್ತಾರೆ. ಯಾಕೆಂದರೆ ಮೇಲ್ಗಡೆ ಟ್ಯಾಕ್ಟ್ರಿಗೆ ಹಾಕೊಳ್ಳೋದಕ್ಕಾಗಿರ್ಬೋದು ಅಥವಾ ಗುಂಡಿಗೆ ಹೊಡೆಯೋದಕ್ಕಾಗಿರ್ಬೋದು ಬ್ಲೋಯರ್ ದೂರಕ್ಕೆ ಉಗಿಯುವಂಥ ಚಾಪ್ ಕಟ್ರ್ಗಳು. ಹಾಗಾಗಿ ಇನ್ಲೇಟರ್ ಕೂಡ ತೋರಿಸ್ತಾ ಇದೆ ನೋಡಿ. ಈ ಇನ್ಲೇಟರ್ ಎಲ್ಲ ಎರಕದ್ದಿರುತ್ತೆ. ಜೊತೆಗೆ ಬ್ಲೇಡ್ಗಳು ಕೂಡ ಉತ್ತಮವಾದ ಕ್ವಾಲಿಟಿದೇ ಇರುತ್ತೆ ಇದು. ಹಾಗಾಗಿ ನಿಮಗೆ ಯಾವುದೇ ಇದಿಲ್ಲ, 2 ಮಾತಿಲ್ಲ ನೀವು ಈ ಚಾಪ್ ಕಟ್ರ್ಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ. ಬ್ಲೋಯರು 2 ಕಡೆನೂ ಬರುತ್ತೆ, ಮೇಲೆ ಮತ್ತು ಕೆಳಗಡೆ 2 ಕಡೆ ಬರುತ್ತೆ ಇದು ಬ್ಲೋಯರು. ಜೊತೆಗೆ ಈ ಚಾಪ್ ಕಟ್ರನ್ನು ನೀವು ಬೈ ಮಾಡಬೇಕು ಅಂದರೆ ಕೆಳಗಡೆ ಇರುವಂಥ ಸ್ಕ್ರೀನಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ, ಫೋನ್ ಮಾಡಿ. ಜೊತೆಗೆ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡ್ಬೋದು. ಜೊತೆಗೆ ನಿಮಗೆ ಏನಾದರೂ ಯಾವುದೇ ಅಗ್ರಿಕಲ್ಚರ್ ಮಿಷಿನ್ಸ್ದು ಅಥವಾ ಇನ್ನು ಯಾವುದೇ ಥರದ್ದು ವೀಡಿಯೋಗಳು ನಾವು ಮಾಡಬೇಕು ಅಂದರೆ ನಮಗೆ ಕಾಮೆಂಟ್ ಮಾಡಿ, ನಾವು ಒಳ್ಳೆ ಥರದ ವೀಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಯಾವುದೇ ರೀತಿಯ ಫೇಕ್ ಇಲ್ಲ. ನೀವು ಈ ಚಾಪ್ ಕಟ್ರ್ಗಳನ್ನ ಕೊಂಡ್ಕೊಳ್ಳೋದ್ರಿಂದ ನಿಮ್ಗೆ 1 ಇಯರ್ ವಾರಂಟಿ ಕೂಡ ಸಿಗುತ್ತೆ. ಅವರು ನಿಮ್ಗೆ ಅಡ್ವಾನ್ಸ್ ತೊಗೊಂಡು ಕ್ಯಾಶ್ ಆನ್ ಡೆಲಿವರಿಯನ್ನು ನಿಮ್ಮ ಮನೆಗೆ ಕಳಿಸ್ತಾರೆ. ಅಲ್ಲಿಗೆ ಬಂದಾದಮೇಲೆ ನೀವು ಅಲ್ಲಿ ಪೇಮೆಂಟನ್ನು ಮಾಡ್ಬೋದು. ಆಟೋ ಬಾಡಿಗೆ ತೊಗೊಂಡ್ಕೊಂಡ್ರೆ ನಿಮ್ಮ ಮನೆಗೇ ಅದು ಬಂದು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಉತ್ತಮವಾದ ಚಾಪ್ ಕಟ್ರ್ಗಳು, ಎಲ್ಲ ರೀತಿಯ ಉತ್ತಮವಾದ ಚಾಪ್ ಕಟ್ರ್ಗಳು, ರೋಟೋವೇಟರು, ಕಲ್ಟಿವೇಟ್ರುಗಳು, ಹಾಗೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಗೇಜಿನ ಮಿಷನರೀಸ್ನ ನಾವು ಮಾರ್ತಾ ಇರೋದು. ಹಾಗಾಗಿ ನಿಮಗೆ ಯಾವುದೇ ಥರದ್ದು ಅನುಮಾನಗಳಿಲ್ಲದೆ ನೀವು ಕಾಲ್ ಮಾಡಿ, ಬುಕ್ ಮಾಡಿ. ಜೊತೆಗೆ ನಿಮಗೆ ಎಲ್ಲಿಗೆ ಆದರೂ ಕೂಡ ನಾವು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಯಶವಂತ್ ಕೂಡ ನಮಗೆ ಈ ವಿಡಿಯೋ ಮಾಡೋದಕ್ಕೆ ತುಂಬ ಸಹಕಾರ ಕೊಟ್ಟರು. ಜೊತೆಗೆ ಕ್ಯಾಮ್ರಾ ಮಾಡ್ತಾ ಇರುವಂಥವ್ರು ಕೂಡ ತುಂಬ ಸಹಕಾರ ಕೊಟ್ಟರು. ಎಲ್ರಿಗೂ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ನಿಮ್ಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರನ್ನು ಮಾಡಿ, ಎಲ್ಲರಿಗೂ ತಲುಪಿಸಿ. ಇಂಥ ವಿಡಿಯೋಗಳು ರೈತರಿಗೆ ಅನುಕೂಲ ಆಗುತ್ತೆ. ಇವೆಲ್ಲವೂ ಕೂಡ ಇಂಡಿಯನ್ ಮೇಡು. ಚೈನಾ ಚಾಪ್ ಕಟ್ರ್ಗಳನ್ನು ಹಿಂದಿಕ್ಕಿ ಇಂಡಿಯನ್ ಮೇಡನ್ನು ನಾವು ಕೊಂಡ್ಕೋಬೇಕಾಗಿದೆ. ನಾವು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಜೊತೆಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಮತ್ತು ಅವ್ರಿಗೆ ಶೇರ್ ಮಾಡಿ. ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ, ಮಿಸ್ ಕಾಲ್ ಕೊಡಿ, ಮತ್ತು ಅವ್ರಿಗೆ ಫೋನ್ ಮಾಡಿ ಚಾಪ್ ಕಟ್ರ್ಗಳನ್ನ ಕೊಂಡ್ಕೊಳ್ಳೋದನ್ನು ಮರಿಬೇಡಿ. ಉತ್ತಮವಾದ ಚಾಪ್ ಕಟ್ರ್ಗಳು ನಿಮಗೆ ದೊರಕುತ್ತೆ. ಜೊತೆಗೆ ಎಲ್ಲ ಥರದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳು ಇಲ್ಲಿ ದೊರಕುತ್ತೆ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.